ದೈವಿಕ ನೇಮಕಾತಿಗಳನ್ನು ಗುರುತಿಸುವುದು ಎಂಬಂಥ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. 2 ಅರಸುಗಳು 2ನೇ ಅಧ್ಯಾಯ 2ನೇ ವಾಕ್ಯ. ಆಗ ಎಲೀಯನು ಎಲೀಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಅನ್ನಲು ಎಲೀಷನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಎಲೀಷನು ಎಲೀಯನನ್ನು ಬಿಟ್ಟು ಹೋಗಲು ದೃಢವಾಗಿ ನಿರಾಕರಿಸುತ್ತಾನೆ. ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳುತ್ತಾನೆ. ನಂತರ ಅವರು ಒಟ್ಟಿಗೆ ಬೇತೇಲಿಗೆ ಮುಂದುವರಿಯುತ್ತಾರೆ. ಗಿಲ್ಗಾಲಿನಲ್ಲಿ ನಿರ್ಣಾಯಕ ಸ್ಥಳವಿದ್ದರೂ ಎಲೀಷನು ತೃಪ್ತನಾಗಿರಲಿಲ್ಲ. ಅವನು ಇನ್ನೂ ಹೆಚ್ಚಿನದನ್ನು ಬಯಸುತ್ತಾನೆ. ಎಲೀಷನ ನಿಷ್ಠೆ. ಎಲೀಷನು ಹೊರಡಲು ನಿರಾಕರಿಸುವುದು ಎಲೀಷನು ತನ್ನ ಉತ್ತರಾಧಿಕಾರಿಯಾಗಿ ಎಲೀಯನಿಗೆ ನೀಡಿದ ಸಮರ್ಪಣೆಗೆ ಸಾಕ್ಷಿಯಾಗಿದೆ. ಮಹತ್ವ. ಇದು ಪ್ರವಾದಿಗಳ ಅಂತಿಮ ಪ್ರಯಾಣ ಮತ್ತು ಎಲೀಷನ ಪರಿವರ್ತನೆಯನ್ನು ವೀಕ್ಷಿಸಲು ಎಲೀಷನ ದೃಢವಾದ ವಿಧೇಯತೆಯನ್ನು ಎತ್ತಿ ತೋರಿಸುತ್ತದೆ. ದೈವಿಕ ನಾಯಕತ್ವಕ್ಕೆ ವಿಧೇಯತೆ. ಎಲೀಷನು ಎಲೀಯನನ್ನು ಬಿಟ್ಟು ಹೋಗಲು ನಿರಾಕರಿಸುವುದು ದೈವಿಕ ಮಾರ್ಗದರ್ಶನ ಮತ್ತು ನಾಯಕತ್ವಕ್ಕೆ ವಿಧೇಯತೆಯ ಮಹತ್ವವನ್ನು ಪ್ರದರ್ಶಿಸುತ್ತದೆ. ನಮ್ಮ ಆತ್ಮಿಕ ಪ್ರಯಾಣದಲ್ಲಿ ಸತ್ಯದಲ್ಲಿ ನಮ್ಮನ್ನು ಮುನ್ನಡೆಸುವವರನ್ನು ನಾವು ಹುಡುಕಬೇಕು ಮತ್ತು ಅವರಿಗೆ ನಂಬಿಗಸ್ತರಾಗಿರಬೇಕು. ಆತ್ಮಿಕ ಪರಿಶ್ರಮದ ಮಹತ್ವ. ಕೊನೆಯವರೆಗೂ ಎಲೀಯನನ್ನು ಹಿಂಬಾಲಿಸಲು ಎಲೀಷನ ದೃಢ ಸಂಕಲ್ಪವು ನಮ್ಮ ಆತ್ಮಿಕ ನಡಿಗೆಯಲ್ಲಿ ಪರಿಶ್ರಮದ ಬಗ್ಗೆ ನಮಗೆ ಕಲಿಸುತ್ತದೆ. ಪ್ರಯಾಣವು ಸವಾಲಿನದ್ದಾಗಿದ್ದರೂ ಸಹ ನಾವು ನಮ್ಮ ನಂಬಿಕೆಯಲ್ಲಿ ದೃಢವಾಗಿರಬೇಕು. ದೈವಿಕ ನೇಮಕಾತಿಗಳನ್ನು ಗುರುತಿಸುವುದು. ಕರ್ತನಿಂದ ನಿರ್ದೇಶಿಸಲ್ಪಟ್ಟ ಬೇತೇಲಿಗೆ ಎಲೀಯನ ಪ್ರಯಾಣವು ನಮ್ಮ ಜೀವನದಲ್ಲಿ ದೇವರ ಮಾರ್ಗದರ್ಶನಕ್ಕೆ ಗಮನ ಹರಿಸಲು ನಮಗೆ ನೆನಪಿಸುತ್ತದೆ. ಆತನ ದೈವಿಕ ನೇಮಕಾತಿಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಹಿಂಬಾಲಿಸಲು ನಾವು ಪ್ರಯತ್ನಿಸಬೇಕು. ನಂಬಿಗಸ್ತ ಒಡನಾಟದ ಪಾತ್ರ. ಎಲೀಯನಿಗೆ ಎಲೀಷನ ನಿಷ್ಠೆಯು ನಮ್ಮ ಆತ್ಮಿಕ ಜೀವನದಲ್ಲಿ ನಂಬಿಗಸ್ತ ಒಡನಾಟದ ಮೌಲ್ಯವನ್ನು ಎತ್ತಿ ತೋರಿಸುತ್ತದೆ. ದೇವರೊಂದಿಗಿನ ನಮ್ಮ ನಡಿಗೆಯಲ್ಲಿ ನಾವು ಒಬ್ಬರನ್ನೊಬ್ಬರು ಬೆಂಬಲಿಸಲು ಮತ್ತು ಪ್ರೋತ್ಸಾಹಿಸಲು ಕರೆಯಲ್ಪಟ್ಟಿದ್ದೇವೆ. ವಾಕ್ಯದ ವಿವರಣೆ. ಆಗ ಎಲೀಯನು ಎಲೀಷನಿಗೆ, ಇಸ್ರಾಯೇಲ್ನಲ್ಲಿ ಪ್ರಮುಖ ಪ್ರವಾದಿಯಾಗಿದ್ದಂಥ ಎಲೀಯನು ತನ್ನ ಭೂಲೋಕದ ಸೇವೆಯ ಅಂತ್ಯವನ್ನು ಸಮೀಪಿಸುತ್ತಿದ್ದಾನೆ. ಅವನ ಶ್ರದ್ಧಾಭರಿತ ಶಿಷ್ಯನಾದ ಎಲೀಷನನ್ನು ದೇವರು ಅವನ ಉತ್ತರಾಧಿಕಾರಿಯಾಗಿ ಆರಿಸಿಕೊಂಡಿದ್ದಾನೆ. ಈ ಸಂಬಂಧವು ಸತ್ಯವೇದದಾದ್ಯಂತ ಕಂಡುಬರುವ ಮಾರ್ಗದರ್ಶಕ ಶಿಷ್ಯ ಚಲನಶೀಲತೆಯನ್ನು ಪ್ರತಿಬಿಂಬಿಸುತ್ತದೆ. ಉದಾಹರಣೆಗೆ ಮೋಶೆ ಮತ್ತು ಯೆಹೋಶುವ ಅಥವಾ ಪೌಲ ಮತ್ತು ತಿಮೋತಿ. ದಯವಿಟ್ಟು ನೀನು ಇಲ್ಲೇ ಇರು. ಎಲೀಷನು ಹಿಂದೆ ಉಳಿಯುವಂತೆ ಎಲೀಯನ ವಿನಂತಿಯು ಎಲೀಷನ ವಿಧೇಯತೆ ಮತ್ತು ನಂಬಿಗಸ್ತಿಕೆಯನ್ನು ಪರೀಕ್ಷಿಸಬಹುದು. ಇದು ನಂಬಿಕೆಯನ್ನು ಪರೀಕ್ಷಿಸುವ ಸತ್ಯವೇದದ ವಿಷಯವನ್ನು ಪ್ರತಿಬಿಂಬಿಸುತ್ತದೆ. ಯೇಸು ಪೇತ್ರನಿಗೆ 3 ಬಾರಿ ತನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದಂತೆಯೇ. ಯೋಹಾನ 21:15-17 ವಾಕ್ಯ. ಯೆಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ. ಬೇತೇಲ್ ಎಂದರೆ ದೇವರ ಮನೆ. ಇಸ್ರಾಯೇಲಿನ ಇತಿಹಾಸದಲ್ಲಿ ಒಂದು ಮಹತ್ವದ ಸ್ಥಳವಾಗಿದೆ. ಅದು ಆರಾಧನಾ ಕೇಂದ್ರವಾಗಿತ್ತು ಮತ್ತು ಯಾಕೋಬನಿಗೆ ನಿಚ್ಚಣಿಗೆಯ ದರ್ಶನವಾದ ಸ್ಥಳವಾಗಿತ್ತು. ಆದಿಕಾಂಡ 28:10-19. ಎಲೀಯನ ಬೇತೇಲ್ ಪ್ರಯಾಣವು ಇಸ್ರಾಯೇಲಿನಲ್ಲಿ ದೇವರ ಕೆಲಸ ಮತ್ತು ಪ್ರಸನ್ನತೆಯ ಮುಂದುವರಿಕೆಯನ್ನು ಸೂಚಿಸುತ್ತದೆ. ಆದರೆ ಎಲೀಷನು ಉತ್ತರಿಸಿದನು. ಎಲೀಷನ ಪ್ರತಿಕ್ರಿಯೆಯು ಅವನ ಕರೆಗೆ ಅವನ ದೃಢ ನಿಶ್ಚಯ ಮತ್ತು ಸಮರ್ಪಣೆಯನ್ನು ಪ್ರದರ್ಶಿಸುತ್ತದೆ. ಅವನ ಅಚಲವಾದ ವಿಧೇಯತೆಯು ರೂತಳು ನೊವೊಮಿಗೆ ತೋರಿಸಿದ ನಿಷ್ಠೆಯನ್ನು ನೆನಪಿಸುತ್ತದೆ. ರೂತಳು 1:16-17. ಯೆಹೋವನಾಣೆ, ನಿನ್ನ ಜೀವದಾಣೆ. ಈ ಪ್ರಮಾಣವು ಎಲೀಷನ ವಿಧೇಯತೆಯ ಗಂಭೀರತೆಯನ್ನು ಒತ್ತಿ ಹೇಳುತ್ತದೆ. ಕರ್ತನು ಜೀವಿಸುವಂತೆ ಅಥವಾ ಯೆಹೋವನಾಣೆ ಎಂಬ ನುಡಿ ಒಬ್ಬರ ಮಾತುಗಳ ಸತ್ಯ ಮತ್ತು ಖಚಿತತೆಯನ್ನು ದೃಢೀಕರಿಸುವ ಸಾಮಾನ್ಯ ಸತ್ಯವೇದದ ಅಭಿವ್ಯಕ್ತವಾಗಿದೆ. 1 ಸಮುವೇಲ 14:39. ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಎಲೀಷನು ಎಲೀಯನನ್ನು ಬಿಡಲು ನಿರಾಕರಿಸುವುದು ಸೇವೆಯಲ್ಲಿ ಪರಿಶ್ರಮ ಮತ್ತು ನಂಬಿಗಸ್ತಿಕೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಇದು ಶಿಷ್ಯರು ಯೇಸುವಿಗೆ ಮರಣದವರೆಗೂ ವಿಧೇಯತೆಯನ್ನು ಮುನ್ಸೂಚಿಸುತ್ತದೆ. ಮತ್ತಾಯ 26:35. ತರುವಾಯ ಅವರಿಬ್ಬರು ಬೇತೇಲಿಗೆ ಹೋದರು. ಬೇತೇಲ್ಗೆ ಪ್ರಯಾಣವು ದೇವರ ನಿರ್ದೇಶನಕ್ಕೆ ವಿಧೇಯತೆಯನ್ನು ಸೂಚಿಸುತ್ತದೆ. ತರುವಾಯ ಎಂಬ ನುಡಿ ಎತ್ತರದ ಇಳಿತವನ್ನು ಸೂಚಿಸಬಹುದು, ಯಾಕೆಂದರೆ ಬೇತೇಲ್ ಎಫ್ರಾಯಿಂ ಬೆಟ್ಟದ ಪ್ರದೇಶದಲ್ಲಿದೆ. ಈ ಭೌತಿಕ ಪ್ರಯಾಣವು ಸವಾಲುಗಳನ್ನು ಲೆಕ್ಕಿಸದೆ ದೇವರ ಕರೆಯನ್ನು ಅನುಸರಿಸುವ ಆತ್ಮಿಕ ಪ್ರಯಾಣಕ್ಕೆ ಸಮಾನಾಂತರವಾಗಿದೆ. ಗೊತ್ತುಂಟು, ಸುಮ್ಮನಿರ್ರಿ. 2 ಅರಸುಗಳು 2:3 ವಾಕ್ಯ. ತರುವಾಯ ಅವರಿಬ್ಬರು ಬೇತೇಲಿಗೆ ಹೋದರು. ಬೇತೇಲಿನ ಪ್ರವಾದಿ ಮಂಡಳಿಯವರು ಎಲೀಷನನ್ನು ಎದುರುಗೊಂಡು ಅವನನ್ನು, ಯೆಹೋವನು ಇವತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ತೆಗೆದುಕೊಳ್ಳುವನೆಂದು ನಿನಗೆ ಗೊತ್ತುಂಟೋ ಎಂದು ಕೇಳಿದರು. ಅದಕ್ಕೆ ಅವನು, ಗೊತ್ತುಂಟು, ಸುಮ್ಮನಿರ್ರಿ ಅಂದನು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.